ಇಷ್ಟೆಲ್ಲ ಹೈ ಡ್ರಾಮಾ ಆದ ಬಳಿಕ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟರು. ಬಿಗ್ ಬಾಸ್ ಮನೆಯ ಗೇಟ್ ಓಪನ್ ಆಯಿತು ರಾತ್ರೋರಾತ್ರಿ. ಹಾಗಾಗಿ ಬೆಳ್ಳಂಬೆಳಗ್ಗೆ ಎಲ್ಲಾ ಬಿಗ್ ಬಾಸ್ನ ಸ್ಪರ್ಧಿಗಳನ್ನ ಅದೇ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತ್ತೆ ಈಗಲ್ಟನ್ ರೆಸಾರ್ಟ್ನಿಂದ ಎಲ್ಲಾ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಗೆ ಬೆಳ್ಳಂಬೆಳಗ್ಗೆ ಕರೆತರಲಾಗಿದೆ. ಒನ್ಸ್ ಅಗೇನ್ ಇವತ್ತಿನಿಂದ ರಿಯಾಲಿಟಿ ಶೋ ಎಂದಿನಂತೆ ಪ್ರಾರಂಭ ಆಗ್ತಾ ಇದ್ದು ಸ್ಪರ್ಧಿಗಳನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ತಂದು ಕರೆತರಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಈಗಲ್ಟನ್ ರೆಸಾರ್ಟ್ನಿಂದ ಬಿಗ್ ಬಾಸ್ ಮನೆಗೆ ಎಲ್ಲಾ ಸ್ಪರ್ಧಿಗಳು ಬೆಳ್ಳಂಬೆಳಗ್ಗೆ ಶಿಫ್ಟ್ ಆಗಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ರೆಸಾರ್ಟ್ನಿಂದ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. 4 ಇನೋವಾ ಕಾರು ಮತ್ತು 1 ಟಿಟಿಯಲ್ಲಿ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಕಾರಿನ ಗ್ಲಾಸ್ಗೆ ಕಪ್ಪು ಬಟ್ಟೆ ಸುತ್ತಿ ಸ್ಪರ್ಧಿಗಳನ್ನು ಕರೆ ತಂದಿದ್ದಾರಂತೆ ಸಿಬ್ಬಂದಿ. ಯಾರಿಗೂ ಕಾಣದಂತೆ ಸ್ಪರ್ಧಿಗಳನ್ನು ಕರೆ ತಂದಿದ್ದಾರೆ ಬಿಗ್ ಬಾಸ್ನ ಸಿಬ್ಬಂದಿ. ರೆಸಾರ್ಟ್ನಿಂದ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಕಂಟೆಸ್ಟೆಂಟ್ಸ್. ಎಂದಿನಂತೆ ನಡೆಯುತ್ತೆ ಬಿಗ್ ಬಾಸ್ನ ರಿಯಾಲಿಟಿ ಶೋ. ಹಾಗಾಗಿ ಎಲ್ಲ ಸ್ಪರ್ಧಿಗಳನ್ನ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಕರ್ಕೊಂಡು ಬಂದಿದ್ದಾರೆ. ಇನೋವಾ ಮತ್ತು ಟಿಟಿ ವಾಹನದ ಮೂಲಕ ಅವ್ರನ್ನ ಶಿಫ್ಟ್ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಸ್ಪರ್ಧಿಗಳು ಯಾರ ಹತ್ರ ಮಾತಾಡೋ ಹಾಗಿಲ್ಲ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋ ಹಾಗಿಲ್ಲ. ಅದು ಶೋನ ನಿಯಮನೇ. ಹೊರ ಜಗತ್ತಿನ ಅರಿವು ಇರೋದಿಲ್ಲ, ಸಂಪರ್ಕ ಇರೋದಿಲ್ಲ, ಟಿವಿ ಇರಲ್ಲ, ಫೋನ್ ಇರಲ್ಲ, ಯಾರ ಜೊತೆ ಕೂಡ ಮಾತಾಡೋ ಹಾಗಿರಲ್ಲ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಬಾರ್ದು, ಯಾರ ಹತ್ರ ಕೂಡ ಮಾತನಾಡಬಾರ್ದು ಅನ್ನೋ ರೀತಿಯಲ್ಲಿ ಬಹಳ ಗೌಪ್ಯವಾಗಿ ಅವ್ರನ್ನ ಕರ್ಕೊಂಡು ಬಂದು ಒನ್ಸ್ ಅಗೇನ್ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೆ. ಹತ್ರ ಹೋಗ್ಬೇಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ರಾಜು, ಇಡೀ ರಾತ್ರಿ ಸಾಕಷ್ಟು ಬೆಳವಣಿಗೆಗಳಾಗಿ ಹೋಗಿದೆ. ರಾತ್ರೋರಾತ್ರಿ ಆ ಗೇಟ್ನ ಬೀಗವನ್ನ ಓಪನ್ ಮಾಡಿಸಿದ್ದಾರೆ. ಸ್ಪರ್ಧಿಗಳು ಬೆಳಗಿನ ಜಾವ ಶಿಫ್ಟ್ ಆಗಿದ್ದಾರೆ. ಸೊ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಕಳೆದ 2 ದಿನಗಳಿಂದ ನಡೆದಂತ ಏನು ಬಿಗ್ ಬಾಸ್ ರಿಯಾಲಿಟಿ ಶೋ ಐ ಡ್ರಾಮಾ ಕೊನೆಗೂ ಒಂದು ಹಂತೆ ಕಾಣ್ತಾ ಅನ್ನೋದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ರಾತ್ರಿ ಏನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ರಾಮನಗರ ಜಿಲ್ಲಾಧಿಕಾರಿ ಅವರಿಗೆ ಫೋನ್ ಮಾಡಿ ಕರೆ ಮೂಲಕ ಒಂದು ರಿಯಾಲಿಟಿ ಶೋ ಮನೋರಂಜನೆ ಕಾರ್ಯಕ್ರಮವನ್ನು ನಿಲ್ಲಿಸಬಾರ್ದು, ಅದಕ್ಕೆ ಯಾವ ರೀತಿಯಾದಂತ ಸಹಕಾರ ಕೊಡಬೇಕು ಅನುವು ಮಾಡಿಕೊಡಿ ಅನ್ನೋದು ಕೂಡ ಅವರು ಒಂದು ಡಿಸಿಗೆ ಸೂಚನೆ ಮೇರೆಗೆ ರಾತ್ರಿ ಏನು 4 ಗಂಟೆ ಸುಮಾರಿಗೆ ಬೆಳಗಿನ ಜಾವ ಏನು ಜಾಲಿವುಡ್ ಸ್ಟುಡಿಯೋಗೆ ಸ್ಪರ್ಧಿಗಳನ್ನ ಕರೆತಂದಿರುವಂತದ್ದು. ಸದ್ಯ ನಾವೀಗ ಏನು ಜಾಲಿವುಡ್ ಸ್ಟುಡಿಯೋನ ಗೇಟ್ ನಂಬರ್ ಸಿ ಬಳಿ ಇದ್ದೀವಿ. ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾದಂತ ಏನು ಗೇಟ್ ಅನ್ನ ಸೀಜ್ ಮಾಡಿದ್ರು ಅದನ್ನ ಜಿಲ್ಲಾಧಿಕಾರಿಗಳು ಮತ್ತೆ SP ಅವರ ನೇತೃತ್ವದಲ್ಲಿ ಈ ಒಂದು ಗೇಟ್ ಅನ್ನ ತೆಗೆಯುವಂತ ಕೆಲಸಗಳಾಯ್ತು. ಅದಾದ ನಂತರ ಏನು 17 ಜನ ಸ್ಪರ್ಧಿಗಳಿದ್ರು, ಏನು ಬಿಗ್ ಬಾಸ್ ಸ್ಪರ್ಧಿಗಳು, ಅವರನ್ನ ಈ ಒಂದು ಜಾಲಿವುಡ್ ಸ್ಟುಡಿಯೋಗೆ ಈಗ ಕಳಿಸಿರುವಂತದ್ದು. ಎಂದಿನಂತೆ ಬಿಗ್ ಬಾಸ್ ನ ಯಾವ ರೀತಿ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇತ್ತು ಅದು ಕೂಡ ಈಗ ಮುಂದುವರಿಬೇಕು ಅನ್ನೋದು ಕೂಡ ಸದ್ಯ ಈಗ ಮಾಹಿತಿ ಕೇಳಿ ಬರ್ತದೆ. ಸದ್ಯ ಈಗ ಕನ್ನಡ ಪರ ಸಂಘಟನೆಯವರು ಕೂಡ ಈಗ ಗೇಟ್ ಬಳಿ ಬಂದು ನೋಡ್ತಾ ಇರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಏನು ಕನ್ನಡ ಪರ ಸಂಘಟನೆಯವರು ಬಂದು ಈ ಒಂದು DC ಅವರ ಆದೇಶ ನಂತರ ಯಾವ ರೀತಿಯಾಗಿ ಗೇಟ್ ಅನ್ನು ಓಪನ್ ಮಾಡೋದು, ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ಕನ್ನಡ ಪರ ಸಂಘಟನೆಯವರು ಕೂಡ ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋದು ಕೂಡ ನಾವು ಇರುವಂತದ್ದು. ಸದ್ಯ ಗೇಟ್ ನಂಬರ್ಸ್ ನ ಸಿ ಬಳಿ ನಾವು ನೋಡ್ತಾ ಇದೀವಿ. ಏನ್ ಜಾಲಿವುಡ್ ಸ್ಟುಡಿಯೋ ಯಾವ ರೀತಿಯಾಗಿ ಕಾಣ್ತಾ ಇದೆಯೋ ಎಲ್ಲರೂ ಕೂಡ ಸ್ಪರ್ಧಿಗಳು 17 ಜನ ಸ್ಪರ್ಧಿಗಳು ಈ ಒಂದು ಸ್ಟುಡಿಯೋದಲ್ಲಿ ಇದ್ದಾರೆ. ಅದಾದ ನಂತರ ಏನು ಚೌಕಟ್ಟಿನಲ್ಲಿ ಈಗ ಈ ಒಂದು ವಿಚಾರವನ್ನು ಕೇಳಿ ಬರ್ತಾ ಗೇಟ್ ನಂಬರ್ ಸಿ ಒಂದು ಹೊರತುಪಡಿಸಿದ್ರೆ ಜಾಲಿವುಡ್ ನ ಮುಖ್ಯ ದರ್ಶಕರು ಕೂಡ ಸದ್ಯ ಈಗ ಕ್ಲೋಸ್ ಆಗಿರುವಂತದ್ದು. ನಂತರ ಬಳಿಕ ಏನು DC ಅವರು ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿಯಾದಂತ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದು ಕೂಡ ಸದ್ಯ ನಾವು ಕಾದು ನೋಡಬೇಕಾಗಿದೆ. ರಮ್ಯಾ,